ಕೊಡಗೂರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥ ನಾಡಿನ ಜನರ ಸುಭಿಕ್ಷೆಗಾಗಿ ಪ್ರಸಾದ್ ರಾಜ್ ಕಾಂಚನ್ ನೇತೃತ್ವದಲ್ಲಿ ಮೇ 14ರಿಂದ 19ರವರೆಗೆ ನಡೆಯಲಿರುವ ಮಹಾರುದ್ರಯೋಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಭಾನುವಾರ ಕೊಡಗೂರು ಶಂಕರನಾರಾಯಣ ದೇಗುಲದ ವಸಂತ ಮಂಟಪದಲ್ಲಿ ಜರುಗಿತು. ಆಮಂತ್ರಣ ಪತ್ರಿಕೆಯನ್ನು ಉದ್ಯಮಿ ಸಾಧು ಸಾಲ್ಯನ್ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಮಹಾರುದ್ರಯಾಗ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಸಾದ್ ರಾಜ್ ಕಾಂಚನ್ ಈ ಸಂದರ್ಭದಲ್ಲಿ ಮಾತನಾಡಿ, ಮಹಾರುದ್ರಯಾಗವು ನಡೆಯುವುದು ಅತ್ಯಂತ ವಿರಳ. ಈ ರುದ್ರಯಾಗದ ಜೊತೆಗೆ ಬಡ ಜನರಿಗೆ ಆರೋಗ್ಯ ಸೇವೆ ಮತ್ತು ಉದ್ಯೋಗವನ್ನು ಕಲ್ಪಿಸುವ ಮಹತ್ ಕಾರ್ಯವನ್ನು ಮಾಡಲಾಗುತ್ತಿದೆ. ಕ್ರೀಡಾಕೂಟ, ವಸ್ತು ಪ್ರದರ್ಶನ, ಪ್ರಸಿದ್ಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಸುಮಾರು 40,000 ಜನರಿಗೆ ಆಮಂತ್ರಣ ಪತ್ರಿಕೆಯನ್ನು ವಿತರಿಸಲಾಗುತ್ತದೆ. ಮೇ 14ರಿಂದ 5 ದಿನಗಳ ಕಾಲ ಅನ್ನ ಸಂತರ್ಪಣೆ ಇರಲಿದೆ. ವಿಶೇಷವಾಗಿ 5,000 ಮಹಿಳೆಯರಿಗೆ ಮಹಾರುದ್ರಯಾಗ ಸಂಕಲ್ಪದೊಂದಿಗೆ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಾಧವ್ ಪೂಜಾರಿ ಬನ್ನಂಜೆ, ಉಪ್ಪೂರು ಸಿದ್ಧಿವಿನಾಯಕ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಸುವರ್ಣ, ಬೆಳ್ಕಳೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಖ್ಯಾತ್ ಶೆಟ್ಟಿ, ನಗರಸಭೆಯ ಮಾಜಿ ಸದಸ್ಯ ವಿಜಯ್ ಕೊಡವೂರು, ಡೆಂಟಾ ಕೇರ್ನ ಡಾಕ್ಟರ್ ವಿಜೇಂದ್ರ ವಸಂತ್, ಭಜನಾ ಸಂಚಾಲಕ ಧನಂಜಯ್ ಕಾಂಚನ್, ದೇವಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ವಾದಿರಾಜ್ ಸಾಲ್ಯನ್, ರಾಜೇಶ್ ಶೇರಿಗಾರ್, ಶೀಲಕೃಷ್ಣ ದೇವಾಡಿಗ, ಭಾಸ್ಕರ್ ಪಾಲನ್, ಕೆ ಬಾಬಾ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಕಾಶ್ ಜಿ ಕೊಡವೂರು ಸ್ವಾಗತ ಮಾಡಿದರೆ, ಪೂರ್ಣಿಮಾ ಜನಾರ್ದನ್ ಕಾರ್ಯಕ್ರಮ ನಿರೂಪಿಸಿದರು. ಸೇವಾ ಸಮಿತಿಯ ಕಾರ್ಯದರ್ಶಿ ಜನಾರ್ದನ್ ಕೊಡವೂರು ಅವರು ವಂದಿಸಿದರು. ಇನ್ನೂ ಕೂಡ ಮೂಡಿಸಬೇಕು ಅಂತ ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಮಹಾರುದ್ರಯಾಗವನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ನನಗೆ ಬಂದಿತ್ತು. ಆ ನಿಟ್ಟಿನಲ್ಲಿ ನಾವು ಈ ದೇವಸ್ಥಾನವನ್ನು ಪ್ರಧಾನವಾಗಿ ಇಟ್ಕೊಂಡು ಮಹಾರುದ್ರಯಾಗ ಪ್ರಾಯಶಃ ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡಿದರೆ ಈ ಜಿಲ್ಲೆಗೆ ಬರುವಂಥ ಕಷ್ಟ ಹಾಗೂ ನಷ್ಟಗಳ ಒಂದು ವಿಶೇಷ ಪ್ರಾರ್ಥನೆಯನ್ನು ದೇವಸ್ಥಾನದಲ್ಲಿ ಆ ಶಿವನ ದೇವಸ್ಥಾನಕ್ಕೆ ಕೊಡಬೇಕು. ಹಾಗೆ ಆ ದೇವರು ಲೋಕ ಕಲ್ಯಾಣಕ್ಕೋಸ್ಕರ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ನಾವು ಹೊಂದಿದ್ವಿ. ಅದಕ್ಕೋಸ್ಕರ ನಾನು ಯಾವ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದಾಗ ಶಂಕರನಾರಾಯಣ ದೇವಸ್ಥಾನ ಮಲ್ಪೆಯ ಅತ್ಯಂತ ಪ್ರಾಚೀನ ಹಾಗೂ ಹಿನ್ನೆಲೆ ಉಂಟಂಥ ಧಾರ್ಮಿಕ ಹಿನ್ನೆಲೆ ಉಂಟಂಥ ದೇವಸ್ಥಾನವನ್ನು ನಾವು ಇಲ್ಲಿ ಕೇಳಿಕೊಂಡಾಗ ಬಹಳಷ್ಟು ಸಂತೋಷದಿಂದ ಪ್ರಕಾಶ್ ಕೊಡವರು ಮತ್ತು ಅವರ ಎಲ್ಲ ಇಲ್ಲಿಯ ಪದಾಧಿಕಾರಿಗಳು ನಮ್ಮನ್ನು ಇಲ್ಲಿ ಆಹ್ವಾನಿಸಿದರು. ಆ ನಿಟ್ಟಿನಲ್ಲಿ ಇಲ್ಲಿಯ ಈ ದೇವಸ್ಥಾನದ ಪ್ರಧಾನ ತಂತ್ರಿಗಳ ಮುಖಾಂತರ ನಾವು ದಿನವನ್ನು ಕೇಳಿದಾಗ ವಾದಿರಾಜ ತಂತ್ರಿಗಳು ಇವರ ದಿನವನ್ನು ಕೇಳಿದಾಗ ಇದೇ ಬರುವ ಮೇ 14ರಿಂದ 19ರ ತನಕ ನಮಗೆ ಒಂದು ಆ ದಿನಾಂಕವನ್ನು ಸೂಚಿಸಿದ ಪ್ರಕಾರ ಈ 5 ದಿವಸ ನಾವು ಒಂದು ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಭಕ್ತಿಪೂರ್ವಕವಾಗಿ ಇಲ್ಲಿ ನಾವು ಮಹಾರುದ್ರಯಾಗವನ್ನು ಆಚರಿಸಿದು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಇದರ ಜೊತೆಗೆ ವಿಶೇಷ ಏನಂದರೆ ಲೋಕ ಕಲ್ಯಾಣ ಅಂತ ಏನಂದರೆ ಎಲ್ಲ ಬಡ ಮಹಿಳೆಯರಿಗೆ ಜನರಿಗೂ ಕೂಡ ಈ ಒಂದು ಮಹಾರುದ್ರಯಾಗದಲ್ಲಿ ಭಾಗವಹಿಸುವ ಒಂದು ಅವಕಾಶ ಸಿಗಬೇಕು ಅಂತ ಸಾಧಾರಣ 5,000 ಕುಟುಂಬಗಳು ಅಂದರೆ ಮಹಿಳೆ ಮತ್ತು ಪುರುಷರು ಸೇರಿ 5,000 ಕುಟುಂಬಗಳಿಗೆ ಇಲ್ಲಿ ಸಂಕಲ್ಪ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಈ ರುದ್ರಯಾಗದಲ್ಲಿ ನಾವು